Hey guys, so welcome back to my channel. It's a sunny Sunday today और हम निकल पड़े हैं धारवाड़ के लिए. So ಇವತ್ತು ಧಾರವಾಡಿಗೆ ಹೊಂಟೇವಿ. CCD ಒಂದಿಟ್ಟು ಬಿಸಿಲು ಬಿಟ್ಟೈತಿ. ಇಷ್ಟು ದಿವಸ ಮಳಿ ಅಂತ ಸಾಕಾಗಿತ್ತು. ಇವತ್ತು ಒಂದಿಟ್ಟು ಬಿಸಿಲು ಬಿಟ್ಟೈತಂತ ಹಂಗೆ ಧಾರವಾಡ CCD ತನಕ ಹೋಗೋದೈತಿ. ನಮ್ಮ ಖಾನಾಪುರಿಂದ ಒಬ್ಬರು ರೈಡರ್ ಜಾಯ್ನ್ ಆಗತ್ತಾರ. ನನಗೆ ಸುವರ್ಣಸೌಧ ಕಡೆ ಬರ್ತೇನೆ ಅಂತ ಅಂದಾರ. ಸೊ ಈಗ ನಾ ಸುವರ್ಣಸೌಧಾಗನ ಹೋಗತ್ತೀನಿ. ಅಲ್ಲಿ ನಿಂತ ಇಬ್ಬರು ಕೂಡಿಸೆ ಡೇಟೋನ ಮೇಲೆ ಬರತ್ತಾರ ಅವ್ರ. ಸೊ ಇಬ್ಬರು ಕೂಡಿಸೆ ಧಾರವಾಡಿಗೆ ಹೋಗೋದೈತಿ. ಅವ್ರ ಮುಂದೆ ಹುಬ್ಳಿ ಹೋಗೋರು ಅನಿಸ್ತೈತಿ. ಮತ್ತು ನಮ್ಮ ಹುಬ್ಳಿ ಹುಡುಗರು ಅದಾರು, ಅವರು ಧಾರವಾಡಿಗೆ ಬರ್ತೇನೆ ಅಂತ ಅಂದಾರು. ಸೊ ಹಂಗೆ ಭಾಳ ದಿವಸ ಆಯಿತು, ಬರೀ ಎರಾಕ್ಸನ ಆಗತೈತಿ. ಅದಕ್ಕೆ ಒಂದೆರಡು ದೊಡ್ಡದು ತೆಗಿಯೋನು ಅಂತ ಹೈವೇ ಮುಟ್ಟೆ ಸುವರ್ಣಸೌಧ ಕಡೆ ನಿಂತ ಮೇಲೆ ನೋಡೋಣಂತ ವೀಡಿಯೋ ಚಾಲೂ ಮಾಡ್ತೀನಿ. ಮತ್ತು ಹೈವೇ ಆರೆ ಮುಟ್ತೇನೆ. ಫುಲ್ ಗಮ್ ಆಗತೈತೆ ಒಳಗಡೆ. ಯಸ್, ಈಗ ಜಸ್ಟ್ ನಮ್ಮ ಹ್ಯಾರಿಸ್ ಬೈಕ್ ಫೋನ್ ಮಾಡಿದ್ದೆ. ಅವ್ರಿಗೆ ಒಂದಿಟ್ಟು ಲೇಟ್ ಆಗ್ತಿದೆ ಒಂದು ಬರೋಕೆ. ಸೊ ನಾವು ಒಂದು 2 ಮಿನಿಟ್ ಸುವರ್ಣಸೌಧ ಕಡೆ ನಿಂತು ಗ್ಲೌಸ್ ಇದು ಹಾಕೊಂಡ ಬಿಟ್ಬಿಡೋಣ. ಈಗ ಜಸ್ಟ್ ಸುವರ್ಣ ದಾಟಿದ್ದು. ಸೊ ಈಗ ಒಂದು ಸಣ್ಣ ಘಾಟ್ ಇಳಿದ್ಮೇಲೆ ಘಾಟ್ ಮೇಲೆ ಮಜಾ ಮಾಡೋಣಂತ. ಭಾಳ ದಿವಸ ಆಗೈತೆ ಘಾಟ್ ಮೇಲೆ ಏನು ಮಜಾ ಮಾಡಿ. ಘಾಟ್ ಮೇಲೆ ಮಜಾ ಮಾಡೋಣಂತ. ಲೋವರ್ ಗೇರ್ನಾಗ ಮಸ್ತ್ ಕಂಟ್ರೋಲ್ ಆಗ್ತೈತಿ, ಹೈಯರ್ ಗೇರ್ನಾಗ ಆಗಂಗಿಲ್ಲ. ಟ್ರಾಫಿಕ್ ಒಂದಿಲ್ಲ ಅಂದ್ರೆ ಇನ್ನೂ ಭಾರಿ ಮಜಾ ಬರ್ತೈತಿ. ಟ್ರಾಫಿಕ್ ಇದ್ರೆ ಅಂಜಿಕೆನೇ ಬರ್ತೈತೆ ಒಟ್ಟು ಪೂರ. ಅಷ್ಟೇ ಮುಗೀತು ಮಜಾ. ಇನ್ಮೇಲೆ ಎಲ್ಲಿ ಮಜಾ ತೊಗೊಳಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಇನ್ಮೇಲೆಲ್ಲ ಸೀದಾ ರಸ್ತೆನ ಅದಾವೆ. ಭಾಳ ಅಂದ್ರೆ ಒಂದು ಈಟ್ ಎಲ್ಲಿ ರಿಟರ್ನ್ ಬರ್ಬೋದು ಅಷ್ಟೇ. ವಾಹ್, ಮಳೆ ಅಚಾನಕ ನಮಗೇನು ಚಿಂತೆ ಇಲ್ಲ. ಫುಲ್ ವಾಟರ್ ಪ್ರೂಫ್ ಅದೇವೆ ನಾವು ಇವತ್ತು. ಫುಲ್ A to Z ಸಾಕ್ಸ್ ಸಕಟ್ ವಾಟರ್ ಪ್ರೂಫ್ ಅದ ನಮ್ಮ ಇವತ್ತು. ಮಳೆ ಒಂದು ಬರತೈತಿ. ಚಹಾ ಕುಡಿಯೋಕೆ ನಿಂತೀನಿ. ಶಂಟ ಅವ್ನ ಕಡೆ ಚಾನೇ ಇರಾಕಿಲ್ಲ ಪಾಪ. ಜಸ್ಟ್ ಮಾಡಿದ, ನಾನು ಬಿಟ್ಬಿಟ್ನಿ ಹೋಗೋಣಂತ. ಮುಂದೆ ಮಳೆ ಇದ್ರೆ ಇರಲಿ, ಇಲ್ಲಂದ್ರೆ ಬಿಡಲಿ. ನಾವಂತೂ ಹೋಗೋಣಂತ. ದೋಸ್ತರಿಗೆ ಬೆಟ್ಟ ಆಗೋಣ, ಬರೋಣ. ಭಾಳ ದಿವಸ ಆಯ್ತು ರೈಡ್ ಮಾಡಿರಾಕಿಲ್ಲ, ಅದಕ್ಕೆ ಹೋಗೋಣ. ಕ್ಲೈಮೇಟ್ ಅಂತೂ ಭಾರಿ ಐತಿ. ಬಿಸಿಲು ಐತಿ ಖರೆ, ಅಷ್ಟು ಬಿಸಿ ಆಗವಲ್ದು. ಸೊ ಫುಲ್ ಕಂಫರ್ಟೇಬಲ್ ಗಾಡಿ ಹೊಡ್ಯಾಕ. ಖರೆ ಭಾಳ ದಿವಸ ಆದ್ಮೇಲೆ ಗಾಡಿ ಹೊಡ್ಯತೀನಿ. ಒಂದಿಟ್ಟ ಕೈ ನುಸಾತಾವ. ಸೊ ಜಸ್ಟ್ 360 ಮೌಂಟ್ ಮಾಡೇನೆ. ಏನು 20 ಕಿಲೋಮೀಟರ್ನಾಗ ನಮ್ಮ ಡೆಸ್ಟಿನೇಷನ್ ಬರೋದೈತಿ. ಸೊ
ನಮಗೊಂದಿಟ್ಟು ಸಿನಿಮ್ಯಾಟಿಕ್ ಶಾರ್ಟ್ಸ್ ಬೇಕು ಅಂತ 360. ಇವತ್ತು ಇನ್ನೂ ಮಟ್ಟ ಯಾರು ನನ್ನ ಕಡೆಯಿಂದ ಬೈಸ್ಕೊಂಡಿಲ್ಲ ರಸ್ತೆ ಮೇಲೆ. ವಿಡಿಯೋ ನೋಡಿ ಶಾಕ್ ಆಗಬೇಡ್ರಿ, ಯಾಕಂದ್ರೆ ದರ್ ಟೈಮ್ ನನ್ನ ವಿಡಿಯೋನಾಗೆಲ್ಲ ಬೇಗನೆ ಇರ್ತಾವೆ. ಇವತ್ತು ಇನ್ನೂ ಮಟ್ಟ ಯಾರೂ ಬೈಸ್ಕೊಂಡಿಲ್ಲ. ಬೈಸ್ಕೊಳ್ಳೋರು ಅಂದ್ರೆ ಯಾರ, ಇವ್ರು ರಸ್ತೆ ಮಾಡೋರನ್ನ ಬೈಸ್ಕೊಳ್ಳೋರು. ಈಗ ಶಂಟ ರಸ್ತೆ ಅಂತಾರ ಇವಕ್ಕ, ಅವನು ಹೊಲಸ ರಸ್ತೆ. ಇತ್ತ ಹತ್ತ ಹೋಗ್ಬೇಕಂದ್ರೆ ಅಂಜಿಕೆನ ಬರ್ತೈತಿ, ಯಾವ ಎಲ್ಲಿಂದ ಎಲ್ಲ ಹಾಕ್ತಾನೆ ಹೇಳಕ್ ಬರಂಗಿಲ್ಲ. ನಾವು ಎಷ್ಟು ಕೇರ್ಫುಲ್ಲಾಗಿ ಇಂಡಿಕೇಟ್ರ್ ಇದಾದ ಎಲ್ಲ ತೋರಿಸಿ ಹೋದ್ರು ಪಾಪ ಅವ್ ನೋಡ್ರಿ, ಅವು ಎಲ್ಲಿ ಸಿಕ್ಕೊಂಡ ನೋಡ್ರಿ ಬ್ರೆಜಾದ ಅವು ಎದಕ್ಕೆ ಹಾಕಕ್ಕೆ ಹೋಗ್ಯ ನಾವು ಅಲ್ಲೇ. ಏನು ನೀವು ಬ್ರೆಜಾ ಸೆಲ್ಟೋಸ್ ತೊಗೊಂಡ ದೊಡ್ಡ 4x4 SUV ತೊಗೊಂಡದನ್ನ ಮಾಡ್ತಾರೆ ಮಂದಿ. ಬೀಚ್ ಮೇಲೆ ಹಾಕಿ ನೀವು ಮಣ್ಣ ಹಾಕಿ ನೀವು ಅಂತ ಸಿಕ್ಕೊಂಡ ಮೇಲೆ ದುಗ್ಸಾಕ್ ಬರ್ಬೇಕು ಮಂದಿ. ಆಮೇಲೆ ಅದ ಆಗತೈತಿ ಎಲ್ಲ ಕಡೆ. ಲದಾಖ್ನಾಗನು ಏನರ ಒಂದು ಸರ್ಕಸ್ ಮಾಡ್ತಾವ. ಗೋವಾನಾಗಂದ್ರು ಮೊನ್ನೆ ಕ್ರೆಟಾನ ಒಂದು ಸಿಕ್ಕೊಂಡಿತ್ತು, 10,000 ಫೈನ್ ಹೊಡೆದು ಬಿಟ್ಟಾರ. ಅದು ಇರ್ತಾರಲ್ಲ ನಮ್ಮ ಗೋವಾಗ ಹೋದ್ವು ಅಂದ್ರೆ ಆಯ್ತಪ್ಪ, ನಾವು ಭಾಳ ಅಂದ್ರೆ ಭಾಳ ನಮಗೆ ಸಮೀಪ ಗೋವಾ. ಅಲ್ಲಿ ಹೋದ್ವು ಅಂದ್ರೆ ಶಂಟ ಎಲ್ಲ ಗಲೀಜ್ ಮಾಡೋರ ದಿಲ್ಲಿದಿಂದ ಬಂದ ಪೂರ ರಾಡಿ ರಮ್ಮಾಟಿನ ಮಾಡ್ತಿರ್ತಾರೆ. Most of Goa is actually dirtied by tourists itself. Actual beauty of Goa people don't know yet. It's such a beautiful state, union territory, whatever, but Goa has been ruined by tourists and tourism, and it cannot be undone now. ಈಗ ಏನು ಮಾಡಕ್ಕೆ ಬರಂಗಿಲ್ಲ ಅದ್ರ ಬಗ್ಗೆ. It just cannot be undone because people will end up, going partying, sasta nasha. ಶೇರೆ ಸ್ವಚ್ಛ ಐತಿ, ಎಲ್ಲರೂ ಅಲ್ಲೇ ಹೋಗಿ ಸಾಯ್ತಾರೆ. ಏನು ಆಕ್ಸಿಡೆಂಟ್ ಎಷ್ಟು, ರೆಂಟಲ್ ಗಾಡಿ ತೊಗೊಂಡು ಹೆಂಗೆ ಬೇಕಾದಂಗೆ ಹೊಡೆಯೋದು, ಎಲ್ಲಿ ಬೇಕಾದಲ್ಲಿ ಕಟ್ಟಿಯೋದು, ಛೇ 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 ಬರೀ ಆಕ್ಸಿಡೆಂಟ್ ಇರ್ತಾವೆ ಗೋವಾಗ ಹೋದ್ರೆ. ಗೋವಾಗ ಹೋಗೋದು ಒಂದು ಅಂಜಿಕೆ, ಯಾಕಂದ್ರೆ ಶೇರೆ ಕುಡಿದ್ಬಿಟ್ಟು ಗಾಡಿ ಹೊಡಿತಿರ್ತಾವೆ ಹಾದಿ ಮ್ಯಾಗಲೆ. ಹೆಲ್ಮೆಟ್ ಹಾಕೊಂಡು ಹೊಡೀರಪ್ಪ. ಯಾರ್ಯಾರು ವಿಡಿಯೋ ನೋಡತ್ತೀರಿ ಒಂದಿಟ್ಟು ಹೆಲ್ಮೆಟ್ ಹಾಕೋರಿ, ಬರೀ ಅಷ್ಟ ಚಲೋ ಒಂದು ಹೆಲ್ಮೆಟ್ ಹಾಕೊಂಡಾರೆ ಹೊಡೀರಿ. ನಿಮ್ಮ ಗಾಡಿ ಇರ್ತೈತಿ 2-3 ಲಕ್ಷದ, 4-10 ಲಕ್ಷದ. ಒಂದು ಚಲೋ ಹೆಲ್ಮೆಟ್ ಮೇಲೆ ರೊಕ್ಕ ಹಾಕಕ್ಕೆ ಏನು ಹೋಗತೈತಿ ನಿಮಗೆ? ಹೆಲ್ಮೆಟ್ ಹಾಕೊಂಡು ಹೊಡಿರಲ್ಲ. R15ದವ್ರು ಎಷ್ಟು ಮಂದಿ, KTMದವ್ರು ಎಷ್ಟು ಮಂದಿ ಡೈಲಿ ನೋಡ್ತಿರ್ತೀನಿ, ಹೆಲ್ಮೆಟಿಂದ ಬರ್ರ ಅಂತ ಹೊಡಿತಿರ್ತಾವ ಎಲ್ಲ ಕಡೆ. ಎದಕ್ಕೆ ಬೇಕು? ಯಾವ ನಾವ ಏನು ಹೆಲ್ಮೆಟ್ ಚಲೋ ಒಂದು ಹೆಲ್ಮೆಟ್ ಹಾಕೊಂಡು ಹೆಲ್ಮೆಟ್ ಸ್ಟೈಲ್ ಮಾಡಿರಲ್ಲ. ನಿಮ್ಮ ಮೋತಿ ತೋರಿಸಿ ಏನು ಸಿಗೋದೈತಿ ನಿಮಗೆ? ಶಂಟ ಎಲ್ಲರ ತಲೆ ಹೊಡಿತಂದ್ರೆ ನಿಮ್ಮ ಮೋತಿನೂ ಕಾಣಂಗಿಲ್ಲ, ಏನೂ ಕಾಣಂಗಿಲ್ಲ. ನೆನಪಿಟ್ಕೋರಿ, ನಿಮ್ಮ ಜೀವನ ಮುಖ್ಯನೋ ನಿಮ್ಮ ತಲೆ ಹೇರ್ ಸ್ಟೈಲ, ನಿಮ್ಮ ಮೋತಿ ಮುಖ್ಯನೋ ನೆನಪಿಟ್ಕೋರಿ. ಯಾವ ತೋರ್ಸಾಕ ಯಾವ ಮೋತಿ ತೋರ್ಸಾಕ ನೀವು ಗಾಡಿ ಹೊಡ್ಯಾತೀರಿ ಹಂಗೆ ಅಂತ ಬರೀ ಅದು ವಿದೌಟ್ ಹೆಲ್ಮೆಟ್. ಇಲ್ಲಿ ನೋಡ್ರಿ 3 ಮಂಗ್ಯಾಗಳು ಟ್ರಿಪಲ್ ಸೀಟ್ ಹೈವೇ ಮೇಲೆ ಕ್ರಾಸ್ ಮಾಡತ್ತಾವ. ಏನು ಅನ್ನೋದು ಇವ್ರಿಗೆ? ಯಾರಿಗೂ ಎಷ್ಟು ಹೇಳಿದ್ರು ಯಾರು ಕೇಳಂಗಿಲ್ಲ, ಅದಂತೂ ಗ್ಯಾರಂಟಿ ಐತಿ. ಮೇರಾ ಗಾಡಿ ಮೇರಾ ಪೈಸಾ ಅಷ್ಟ ಅಂತ ಹೋಗೋರು ಎಲ್ಲರೂ. ಬಾಪ ಒಂದು ಇಂಡಿಕೇಟರ್ ಎಲ್ಲ ಏನಿಲ್ಲ, ಹಂಗೆ ಒಳಗೆ ನುಕ್ಕ. ಹೋಗಪ್ಪ ಹೋಗಿ ನನಗೆ ಹೋಗೋದಿಲ್ಲ ಅಷ್ಟು ಸಣ್ಣ ಗ್ಯಾಪ್ನಾಗ, ನಾನು ಅಂತೂ ಹೋಗಂಗಿಲ್ಲ. ಪವರ್ ಆಫ್ ZX14R. ಯಪ್ಪ ಹೆಂಗಾರೆ ಆಟೋ ಬರ್ತಿರು ಹೈವೇ ಮೇಲೆ. ನಮ್ಮ ಡೆಸ್ಟಿನೇಷನ್ ಆಲ್ಮೋಸ್ಟ್ ಬಂದೈತಿ, ಹೈಕೋರ್ಟನು ಬಂದೈತಿ. ಹೋಗ್ಬೇಕು ಈಗ ನಾವು, ಇಳಿಬೇಕು. ಇಲ್ಲೇ ಬರ್ಬೇಕು ನಾವು ರೈಟಿಗೆ, ಯೂಟರ್ನ್ ಹೊಡಿಬೇಕು ಒಂದ. ತಪ್ಪು ಮಾಡೀನಿ, ಕಾಣಿಸ್ಲಿಲ್ಲ.
ಹಿಂಗೆ ತೊಗೊಳೋನು. ರಸ್ತೆ ಮೇಲೆ ಅಂತೂ ಯೂಟರ್ನ್ ಹೊಡೆಯಂಗಿಲ್ಲ ನಾವು, ಯಾಕಂದ್ರೆ ದಟ್ ಈಸ್ ಒನ್ ರಿಸ್ಕ್ ದಟ್ ಐ ವೋಂಟ್ ಟೇಕ್ ಎಟ್ ಆಲ್. ಏನಿಲ್ಲ, ಸಡನ್ ಮೂವ್ ಮಾಡಿ ಒಳಗೆ ಹೋಗ್ಬೋದಾಗಿತ್ತು, ಖರೆ ಎದಕ್ಕೆ ಬೇಕು ರಿಸ್ಕ್? ಹೋಗೋಣಂತ ಆರಾಮಾಗಿ ಒಳಗಡೆ ಹೋಗ್ಬೋದೈತಿ. ಯಾಕಂದ್ರೆ ನನಗೆ ಅನ್ಸೋ ಮಟ್ಟಿಗೆ ಮುಂದರ ಎಕ್ಸಿಟ್ ಇಲ್ಲ, ಇದ್ದರೂ ಗುರುತಾಗುವಂಗಿಲ್ಲ. ಅಯ್ಯಪ್ಪ, ಇಲ್ಲೇ ಮುಕ್ಳಿ ಹರಿತು ನಂದು, ಮುಕ್ಳಿ ಬಿಡಿ ಎಲ್ಲ ಹರಿತು ನಂದು ಇಲ್ಲೇ ಇಷ್ಟರೊಳಗನ. ಹಾಂ ಯಪ್ಪ, 300 ಕಿಲೋ ದುಗ್ಸೋ ಅಂದ್ರೆ ಈಸಿ ಇಲ್ಲ ಒಟ್ಟ. ಯಪ್ಪ ಆತ ಇಳಕ್ಲ ಮೇಲೆ, ಅಯ್ಯೋ ಸಾಕಾಯ್ತು. ನಾವು ಅಲ್ಲೇ ಯೂಟರ್ನ್ ತೊಗೊಂಡು ಬರಬೇಕಾಗಿತ್ತು, ತಳಗಿಂತ ಹೊರಗೆ ಹೋಗಬೇಕಾಗಿತ್ತು, ತಪ್ಪು ಮಾಡಿದ್ದು ನಾವು. ಚಲೋ CCD ಬಂದಾಯಿತು. ಪಟ್ ಅಂತ ಒಂದು ಕಾಫಿ ಕುಡಿಯೋಣ, ನಮ್ಮ ಫ್ರೆಂಡ್ಸಿಗೆ ವೇಟ್ ಮಾಡೋಣ, ಆ್ಯಂಡ್ ಲೆಟ್ಸ್ ಹೆಡ್ ಬ್ಯಾಕ್. ಸಿ ಯು, ಬಾಯ್.